ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಇಂದು ಪುರುಷೋತ್ತಮ ಮಾಸ ಅಧಿಕ ಮಾಸದ ಮಹಾತ್ಮೆ ಬಗ್ಗೆ ತಿಳಿಯೋಣ. ಅಧ್ಯಾಯ 1 ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅಧಿಕ ಮಾಸದ ವಿಶಿಷ್ಟತೆ ಹೇಗೆಂದರೆ, ಸರ್ವಂತರ್ಯಾಮಿಯಾದ ಭಗವಾನ್ ಮಹಾವಿಷ್ಣುವಿನ ಸಾನ್ನಿಧ್ಯವಿದ್ದು ಸಂವತ್ಸರದ ಪ್ರತಿ ಮಾಸಗಳಲ್ಲಿ ಕೂಡ ಅದರದ್ದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದು, ಭಕ್ತಜನರು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ, ಹೇಗೆ ಆಚರಿಸುತ್ತಾರೆ, ಆಚರಣೆಗಳಿಂದ ಆಗುವ ಫಲವೇನು, ಸರ್ವಧರ್ಮ ಕರ್ಮಾದಿಗಳಿಗೆ ಕಾರಣೀಭೂತನಾದ ಭಗವಂತನ ಜೊತೆ ಯಾವ ರೀತಿಯಲ್ಲೆಲ್ಲ ಅನುಗ್ರಹವನ್ನು ಪಡೆಯಬೇಕು, ತಮ್ಮೆಲ್ಲ ಕೆಟ್ಟ ಕರ್ಮಗಳನ್ನು ಕಳೆದು ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳುವುದು ಹೇಗೆ ಎಂಬಿತ್ಯಾದಿ ವಿಚಾರಗಳು ಮನಸ್ಸಿಗೆ ಬರುವುದು ಸಹಜ. ಮಾಸಗಳು ಅವುಗಳದ್ದೇ ಆದ ಪ್ರತ್ಯೇಕ ಸ್ವಾಮಿಯನ್ನು ಹೊಂದಿದ್ದು, ಆತನನ್ನು ಪ್ರಾರ್ಥಿಸಿ, ಭಜಿಸಿ, ಕೊಂಡಾಡಿ, ಹೃದಯದಲ್ಲಿ ಸಂಕಲ್ಪಿಸಿದಂತೆ ಪೂಜಿಸಿ ಭಗವಂತನನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಾರೆ. ಹಾಗೆಯೇ ಆ ಭಗವಂತನೂ ಕೂಡ ಎಲ್ಲರಿಗೂ ಅವರ ಭಕ್ತ್ಯಾನುಸಾರ ಒಲಿದು ಅವರು ಸಂಕಲ್ಪಿಸಿದ ಕಾರ್ಯಗಳನ್ನೆಲ್ಲ ಈಡೇರಿಸುತ್ತಾನೆ. ಇಲ್ಲಿ ಎಲ್ಲರ ಚಿತ್ತದಲ್ಲಿರುವ ಶ್ರೀಮನ್ನಾರಾಯಣ ಅಂದರೆ ಶ್ರೀ ಮಹಾವಿಷ್ಣುವೇ ಅಧಿಕ ಮಾಸದ ಒಡೆಯ ಅಥವಾ ಸ್ವಾಮಿ ಆದುದರಿಂದ ಆತನನ್ನು ಪುರುಷೋತ್ತಮನೆಂದು, ಆತನ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಕರೆಯುವುದುಂಟು. ಹಾಗಾಗಿ ಉತ್ತಮ ಮಾಸಗಳಲ್ಲೊಂದಾದ ಈ ಮಾಸವು ಅಧಿಕ ಮಾಸವಾಗಿ ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳಲಾಗಿದೆ. ಇಷ್ಟ ಮಾಸವಾದ ಈ ಮಾಸದಲ್ಲಿ ಯಾವನಾದರೂ ಭಗವದ್ಭಕ್ತ ತದೇಕ ಚಿತ್ತದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಹಾವಿಷ್ಣುವಿನ ಪೂಜಿಸುತ್ತಾನೋ ಅಥವಾ ಪೂಜಿಸುತ್ತಾಳೋ, ಖಂಡಿತವಾಗಿಯೂ ಆಕೆ ಮಾಡಿದ ಪೂಜೆ, ದಾನ, ಧರ್ಮ, ಜಪ, ತಪ ಯಾವುದೇ ಆಗಿದ್ದರೂ ಅದಕ್ಕೆ ದ್ವಿಗುಣ ಫಲ ಪ್ರಾಪ್ತಿಯಾಗುತ್ತದೆ ಅಂತ ಸ್ವತಃ ಪರಮಾತ್ಮನೇ ತಿಳಿಸಿದ್ದಾನೆ. ಹಾಗೆಯೇ ಸತ್ಕಾರ್ಯವನ್ನು, ಸತ್ಕರ್ಮಗಳನ್ನು ಮಾಡಬೇಕು. ಮನಸ್ಸು ಶುದ್ಧ, ನಾಲಿಗೆ ಶುದ್ಧ, ಪಂಚೇಂದ್ರಿಯಗಳ ಹತೋಟಿ ಸಾಧ್ಯವಾದಷ್ಟು ಮಾಡಬೇಕು. ಭಗವತ್ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವುದು, ಸದಾ ಆತನ ಧ್ಯಾನ ಪೂಜಾದಿಗಳಲ್ಲಿ ನಿರತರಾಗಿರುವುದು, ಇವೆಲ್ಲ ಆತನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಆತನಿಗೆ ಗೋಧಿ ಬೆಲ್ಲದಿಂದ ವಿಶಿಷ್ಟವಾದ ಹಿಟ್ಟನ್ನು ತುಪ್ಪದಲ್ಲಿ ಕರಿದು ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥಕ್ಕೆ ಅಪೂಪ ಎನ್ನುತ್ತಾರೆ. ಇದನ್ನು 33 ಸಂಖ್ಯೆಗಳಲ್ಲಿ ಮಾಡಿ ನೈವೇದ್ಯ ಮಾಡಿ ಹಂಚಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ತಿಂಗಳಿನಲ್ಲಿ ಬಡವರಿಗೆ, ನಿರ್ಗತಿಗರಿಗೆ, ಜೀವನದಲ್ಲಿ ಬಡತನದಿಂದ ಬೆಂಡಾದವರಿಗೆ, ಬಡ ಮಕ್ಕಳಿಗೆ ವಿದ್ಯಾರ್ಜನೆಗೆ ಬೇಕಾದ ಸಲಕರಣೆಯನ್ನು ದಾನ ಮಾಡಿದರೆ, ವಿಶೇಷವಾಗಿ ಪುಸ್ತಕದ ದಾನವನ್ನು ಮಾಡುವುದರಿಂದ ಶ್ರೇಷ್ಠ ದಾನವಾಗುತ್ತದೆ. ಅಂತೂ ಸತ್ಪಾತ್ರರಿಗೆ, ಯೋಗ್ಯರಾದವರಿಗೆ ದಾನ ಮಾಡಬೇಕೆಂದು ಗ್ರಂಥಗಳು ತಿಳಿಸುತ್ತವೆ. ಆದರೆ ಈ ಮಾಸದಲ್ಲಿ ಮದುವೆ, ಮನೆ ಕೊಂಡುಕೊಳ್ಳುವುದು, ವ್ಯಾಪಾರ ವಹಿವಾಟಿನ ಪ್ರಾರಂಭ ಮಾಡುವುದು ಇವೆಲ್ಲ ಸಲ್ಲದು. ವಿಶೇಷವಾಗಿ ಪುರುಷೋತ್ತಮ ಮಾಸವಾದ ಕಾರಣ ಆತನ ಮಾಸದ ಪುಣ್ಯ ಪ್ರವಚನ ಕೇಳುವುದು, ಕಥೆಯನ್ನು ಆಲಿಸುವುದು, ಪುರಾಣಗಳನ್ನು ಓದುವುದು ಅಂದರೆ ವಿಷ್ಣು ಸಹಸ್ರನಾಮದಂತಹ ಸಹಸ್ರನಾಮ ಪಠಿಸುವುದು, ಪುರಾಣ ಗ್ರಂಥಗಳನ್ನು ಇರಿಸಿ ಪ್ರತಿದಿನ ಆದರೆ ಬೆಳಿಗ್ಗೆ ಪೂಜಾ ಕೈಂಕರ್ಯವನ್ನು ಮಾಡುವುದರಿಂದ ಮಹಾಪುಣ್ಯ. ಅದರಲ್ಲೂ ಇಹಲೋಕದಲ್ಲಿ ಮುಕ್ತಿ ಪಡೆದು ಪರಲೋಕದಲ್ಲಿ ಉನ್ನತ ಸ್ಥಾನಕ್ಕೆ ಅಂದರೆ ಮೋಕ್ಷ ಪಡೆಯಲು ದಾರಿ ಮಾಡಿಕೊಡುತ್ತದೆ. ಅದೇ ರೀತಿ ದಾನವನ್ನು ಕೊಡುವಾಗ ಈ ರೀತಿ ಉಚ್ಚರಿಸಿ ಕೊಡಬೇಕಾಗಿ ಪುರಾಣಗಳು ಹೇಳುತ್ತವೆ. ಹೇಗೆಂದರೆ, ಅಂಧಕಾರೇ ಮಹಾಘೋರೆ ಸಂಸಾರೇ ಮಾಯಾಮೃತೆ ಸಂಸಾರೇ ಸಾಗರೇ ಘೋರೆ ಮಾಂ ಉದ್ಧರ ನಮೋಸ್ತುತೆ. ಇದನ್ನು ಪ್ರತಿ ದಾನವನ್ನು ಕೊಡುವಾಗ ಉಚ್ಚರಿಸಬೇಕು. ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಏನೆಂದರೆ, ಎಲ್ಲ ಜೀವಿಯು ತನ್ನ ಮರಣದ ನಂತರ ಆತನನ್ನು ಯಮಕಿಂಕರರು ವೈತರಣಿ ನದಿ ದಾಟಿಸುವಾಗ ಇಂತಹ ಸತ್ಕರ್ಮವನ್ನು ಮಾಡಿದ ಜೀವಿಗೆ ಯಾವ ಕಷ್ಟಗಳು ಅಂದರೆ ಯಾವ ಕಷ್ಟದ ದಾರಿಗಳು ಬಂದರೆ ಸುಸೂತ್ರವಾಗಿ ಅದನ್ನು ದಾಟಿ ಸ್ವರ್ಗ ಮೋಕ್ಷವನ್ನು ಪಡೆಯಲು ಸುಲಭ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲಾಗಿದೆ. ಹಾಗಾಗಿ ಅಧಿಕ ಮಾಸದಲ್ಲಿ ಉತ್ತಮ ಧರ್ಮ ಕರ್ಮಗಳನ್ನು ಮಾಡಿ ಅಧಿಕ ಫಲವನ್ನು ಪಡೆಯಲು ಪ್ರಯತ್ನಿಸೋಣ. ಇದರ ಜೊತೆ ನಾವು ಅಧಿಕ ಮಾಸದ ಕಥೆಗಳನ್ನು ನಾವು ವಿಡಿಯೋ ಮೂಲಕ ಪ್ರಸಾರ ಮಾಡುತ್ತೇವೆ. ತಾವೆಲ್ಲರೂ ಆ ವಿಡಿಯೋಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ವೀಕ್ಷಿಸಬಹುದು. ಶ್ರೀ ವಿಷ್ಣುವಿನ ಅನುಗ್ರಹವು ನಮಗೂ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ. ಹರೇ ಕೃಷ್ಣ. ಸ್ನೇಹಿತರೆ, ಅಧಿಕ ಮಾಸದ ಮಹಾತ್ಮೆ ಅಧ್ಯಾಯ 1 ಬಗ್ಗೆ ತಿಳಿದುಕೊಳ್ಳೋಣ. ಅಗ್ನಿದೇವನ ಪಾತ್ರ ಆಧ್ಯಾತ್ಮಿಕವಾಗಿ ಬಹಳ ಪ್ರಮುಖವಾಗಿದೆ. ಅಗ್ನಿದೇವನ ಉಪಸ್ಥಿತಿ ಇಲ್ಲದೆ ಯಾವ ಯಜ್ಞವು, ಹೋಮವು, ಹವನಾದಿಗಳೆಲ್ಲ ಮಾಡಲು ಸಾಧ್ಯ. ಅಗ್ನಿದೇವನು ಯಜ್ಞ ರೂಪದಲ್ಲಿ ಸನ್ನಿಹಿತನಾಗಿ ಋಷಿವರ್ಯರೋ
ದೇವತೆಗಳು ಅರ್ಪಿಸಿದ ಹವಿಸ್ಸನ್ನು ಭಗವಂತನಲ್ಲಿ ತಲುಪಿಸುವುದರಿಂದ ಎಲ್ಲ ದೋಷಗಳು ನಿಷ್ಕ್ರಿಯವಾಗಿ ಪ್ರಾರ್ಥಿಸಿದ ಸಂಕಲ್ಪಿಸಿದ ಕಾರ್ಯಗಳೆಲ್ಲವೂ ಈಡೇರುತ್ತದೆ. ಹಾಗಾಗಿ ಎಲ್ಲ ಋಷಿ ಮಹಾಮುನಿಗಳು ಯಜ್ಞ ಯಾಗಾದಿಗಳಲ್ಲಿ ನಿರತರಾಗಿರುತ್ತಾರೆ. ನೈಮಿಷಾರಣ್ಯವೆಂಬಲ್ಲಿ ಎಲ್ಲರೂ ಸೇರಿದ ಸಂದರ್ಭದಲ್ಲಿ ಶೌನಕಾದಿ ಮಹಾಮುನಿಗಳು, ಕಶ್ಯಪಾದಿಗಳು ಮತ್ತು ಗೌತಮರು ಭಾಗಿಯಾಗಿದ್ದರು. ಅದೇ ಸಂದರ್ಭದಲ್ಲಿ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಆಗಮಿಸುತ್ತಾರೆ. ಆಗ ಎಲ್ಲ ಋಷಿವರೇಣ್ಯರು ಅವರಲ್ಲಿ ಪ್ರಶ್ನಿಸುತ್ತಾರೆ, ಏನೆಂದರೆ, ಸಂಸಾರವೆಂಬ ಸಾಗರದಲ್ಲಿ ಎಲ್ಲ ಕಷ್ಟ ನಷ್ಟಗಳಿಂದ ಪಾರಾಗುವ ಅಮೃತಮಯವಾದ ಸರ್ವರೋಗಗಳಿಗೂ ದಿವ್ಯೌಷಧಿಯಾದ ಭಗವಂತನ ಲೀಲಾ ಕಥಾನಕವನ್ನು ತಿಳಿಸುವವರಾಗಿ ಎಂದು ಭಿನ್ನವಿಸುತ್ತಾರೆ. ಅದಕ್ಕೆ ಶೌನಕಾದಿ ಮುನಿಗಳು ಪ್ರಾರ್ಥನೆಯನ್ನು ಸ್ವೀಕರಿಸಿ, ಸೂತ ಪುರಾಣಿಕರು ಶ್ರೇಷ್ಠವಾದ ಮತ್ತು ಪವಿತ್ರವಾದ ಕಥೆಯನ್ನು ಎಲ್ಲರೂ ಕೇಳುವವರಾಗಿ ಎಂದು ತಿಳಿಸುತ್ತಾರೆ. ಏನೆಂದರೆ, ಒಮ್ಮೆ ಸೂತರು ಪುಣ್ಯಕ್ಷೇತ್ರಗಳನ್ನು ಭೇಟಿಯಿಟ್ಟು ಹಿಮಾಚಲ ಪರ್ವತ ಯಾತ್ರೆ ಮುಗಿಸಿ ಹಸ್ತಿನಾಪುರಕ್ಕೆ ಬರುತ್ತಾರೆ. ಹಸ್ತಿನಾಪುರದ ದೊರೆಯಾದ ಪರೀಕ್ಷಿತ ಮಹಾರಾಜನು ವೈರಾಗಿಯಾಗಿ ತನ್ನ ರಾಜ್ಯವನ್ನು ತೊರೆದು ದೇವರ್ಷಿಗಳ ಸಹಿತ ಪುಣ್ಯಕ್ಷೇತ್ರವಾದ ಗಂಗೆಯ ತೀರಕ್ಕೆ ನಿರ್ಗಮಿಸುತ್ತಾನೆ. ಅದೇ ಸಂದರ್ಭದಲ್ಲಿ ಸೂತರು ಕೂಡ ಏನೋ ವಿಚಾರವನ್ನು ಕೇಳಬೇಕೆಂದು ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿಗೆ ಭಾರೀ ತೇಜೋಮಯರಾದ ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ಶ್ರೀಕೃಷ್ಣ ಪರಮಾತ್ಮನ ಪಾದಸೇವೆಗೆಂದು ಬಂದಿರುತ್ತಾರೆ. ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯದೆಡೆಗೆ ಮನಸ್ಸು ಮಾಡಿ ಹಂಬಲಿಸಿ ಕುತೂಹಲದಿಂದ ಬಂದಿರುತ್ತಾರೆ. ಆಗ ಅವರಿಗೆ ಕೇವಲ 16 ವರ್ಷ. ಮಹಾ ತೇಜಸ್ವಿಯಾದ ಅವರ ವ್ಯಕ್ತಿತ್ವವನ್ನು ನೋಡಿದಾಕ್ಷಣ ಎಲ್ಲ ಹಿರಿಯರು ಋಷಿಗಳು ಗೌರವಾಧಾರಗಳಿಂದ ತಮ್ಮ ತಮ್ಮ ಆಸನಗಳಿಂದೆದ್ದು ನಮಸ್ಕರಿಸಿ ಸ್ವಾಗತಿಸುತ್ತಾರೆ. ಅವರಿಗೆ ಉತ್ತಮ ಸತ್ಕಾರವನ್ನು ಮಾಡಿ ಗೌರವದಿಂದಲೇ ಅವರಿಗೆ ಮೀಸಲಿಟ್ಟ ಉನ್ನತ ಆಸನವನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಾರೆ. ಹಾಗೆಯೇ ಆಸನ ಸ್ವೀಕರಿಸುತ್ತಾರೆ. ಇಲ್ಲಿಗೆ ಮೊದಲನೆಯ ಅಧ್ಯಾಯ ಮುಗಿಯುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.